ಕೂಡ ಡಿಸ್ಕಷನ್ ಅದು ಮಾಡಿದಾಗ ಇವರು ಬೆಳೆದು ನಿಲ್ತಾರೆ. RSS ಅವರು ಬೆಳೆದಿದ್ದಾರೆ. ಹೌದು, ಒಂದು ಭಾಗ ಪಥಸಂಚಲನ ಮಾಡಬೇಕು, ತಿಳಿಸ್ಬೇಕು, ಅವ್ರ ಮೇಲೆ ಹೂ ಹಾಕಬೇಕು ಮಾಡಬೇಕು. ನಾನು ನೋಡ್ತಾ ಇದ್ವಿ ಎಲ್ಲನೂ ಅದನ್ನು. ಅವ್ರು ಇವತ್ತೇನಪ್ಪ ನಮ್ಮ ದೇಶಕ್ಕೆ ಭಾಳ ಒಳ್ಳೇದು ಮಾಡಿ ಹೋಗಿಬಿಟ್ಟಿದ್ದಾರೆ, ಬಡತನ ಹೋಗಲಾಡಿಸ್ಬಿಟ್ಟಿದ್ದಾರೆ. ಇಲ್ಲಿಯ ಶಿಕ್ಷಣ ಅತ್ಯಂತ ಉನ್ನತ ಆಗ್ಯದ. ಅಮೇರಿಕೆಯಿಂದ ನಮ್ಮಲ್ಲಿ ಬಂದು ಕಲಿತಾ ಇದ್ದಾರೆ ಈ RSS ಅವ್ರ ಪ್ರಯತ್ನದಿಂದಾಗಿ ಅನ್ನೋಂಗದನ. ನಮ್ಮ ಶಿಕ್ಷಣ ಪದ್ಧತಿ ಎತ್ತರಕ್ಕೆ ಹೋಗ್ಯದ. ಹೇಳ್ತೀವಿ ನಾವು ವಿಶ್ವಗುರು ಅಂತೇಳಿ. ಆದರೆ ನಮ್ಮವ್ರು ಅಮೇರಿಕೆಗೆ ಹೋಗಿ ಕಲಿತಾ ಇದ್ದಾರೆ ಅನ್ನೋ ಮಾತನ್ನು ಸಹಿತ ಇಲ್ಲೇ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ ಅವರು. ಅದ ಎದ್ದುಗಳಿದು ಏನೋ ಪಥಸಂಚಲನದ ಬಗ್ಗೆ ಹಿಂದೂ ಮುಸ್ಲಿಂ ಬಗ್ಗೆ ಚರ್ಚಿಸುತ್ತಿರುವುದು ಒಳ್ಳೆಯದು. ಇಲ್ಲಿ ಮತ್ತು ಹಿಂದೂ ಮುಸ್ಲಿಂ ಬಗ್ಗೆ ಚರ್ಚೆ ಇರೋ ಎದ್ದ ತಕ್ಷಣ ಹಿಂದೂಗಳು ಕಡಿಮೆ ಆಗ್ತಾ ಇದ್ದಾರೆ, ಮುಸಲ್ಮಾನರು ಹೆಚ್ಚಾಗ್ತಾ ಇದ್ದಾರೆ, ನಾಳೆ ಮುಸ್ಲಿಂ ದೇಶ ಆಗ್ತದೆ, ನೀವು ಉಳಿದಿಲ್ಲ, ಸೋ ಇವು ಮಾತುಗಳು. ಇದನ್ನು ಮಾತಾಡ್ತಾ ಇದ್ದು ಕೂಡ BJP ಹೋದ, ಇವು ಕಾಂಗ್ರೆಸ್ಗೆ ಹೋದ, ಅಥವಾ ಇವು ಹಿಂದೂ ಆದ, ಹಿಂದೂಗಳಿಂದ ಕನ್ವರ್ಟ್ ಮಾಡ್ತಾ ಇದ್ದಾರೆ ಮಾಬ್ ಲಿಂಚಿಂಗ್ ಆ ದಿಶೆಯಲ್ಲೇ, ಅಥವಾ ಮದುವೆ ಆದ ತಕ್ಷಣ ಲವ್ ಜಿಹಾದ್. ಇದ್ರ ಬಿಟ್ಟು ಮತ್ತೇನು ಚರ್ಚೆ ಮಾಡ್ತಾ ಇರ್ತಾರೆ ನಮ್ಮ ಮೇನ್ ಮೀಡಿಯಾ, ಮುಖ್ಯವಾಗಿ ನಮ್ಮ ದೇಶದ ಮುಖ್ಯ ಮೀಡಿಯಾ ಇದು ಚರ್ಚೆ ಮಾಡ್ತಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಗ ಬ್ಯಾಂಕ್ ರಾಷ್ಟ್ರೀಕರಣದ ಬಗ್ಗೆ, ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣ ಬಗ್ಗೆ ಹಿಂಗೆ ಮಾತಾಡಿದ್ಕೊಳ್ಳೆ ಅಲ್ಲಿ ಹುಡುಗ ಚರ್ಚೆನಲ್ಲಿ ದೇಶದ ಮೇನ್ ಸಮಸ್ಯೆಗಳು ಯಾವುವು? ಬ್ಯಾಂಕ್ ರಾಷ್ಟ್ರೀಕರಣ, ಖಾಸಗೀಕರಣ ಬಗ್ಗೆ. ರಾಷ್ಟ್ರೀಕರಣ ಹೋದವು ತಪ್ಪು ಮಾತಾಡಿದ್ದೇನೋ. ಬ್ಯಾಂಕ್ ಖಾಸಗೀಕರಣದ ಬಗ್ಗೆ ಮಾತಾಡೋದು. ಎಷ್ಟು ಬ್ಯಾಂಕ್ ಖಾಸಗೀಕರಣ ಮಾಡಿದಾರಪ್ಪ